ಸೂರ್ಯ ಚಂದ್ರ ಇರೋವರೆಗೂ RCB. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಆಲ್. ಅನದರ್ ಡೇ, ಅನದರ್ ಲಾಗ್. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾಯಿದ್ವಿ. ಆ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ ನೋಡಿ. ಮ್ಯಾಗಿ ಸಖತ್ತಾಗಿದೆ, ಪುನಿ ಮಾಡಿರೋದು. ಪಿಂಕ್ ಟಿ ಶರ್ಟ್, ಪಿಂಕ್ ಪ್ಲೇಟ್, ಎಲ್ಲೋ ಮ್ಯಾಗಿ. ಸೊ ಬೆಂಗಳೂರಲ್ಲಿ ಮ್ಯಾಚಸ್ಸು ಇಲ್ಲ, ಬಟ್ ಸ್ಟೇಡಿಯಂ ಫೀಲ್ ಕೊಡೋ ಥರ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವ ಬ್ರೋ? ಬ್ಲೀಡ್ ರೆಡ್ ಅಂತೆ ಪುನಿ. ಅದ್ರ ಮೇಲೆ ಏನು ಬರ್ತಿದೆ ಅಂತ ಕಮೆಂಟ್ ಮಾಡಿ, ಲಾಗ್ನ ಕಂಟಿನ್ಯೂ ಮಾಡಿ. At the end of it all, it promises to be one heck of a knockout. But I do put a good word and give them under pressure. You want to enjoy yourself today, right? You want to express yourself. And occasion ಇದಕ್ಕಿಂತ ದೊಡ್ಡದಾಗೋದಿಲ್ಲ. ಇದಕ್ಕಿಂತ ದೊಡ್ಡ ವ್ಯಕ್ತಿ, ಇದಕ್ಕಿಂತ ಬೆಟರ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಫೈನಲ್ಸ್ ಆಡಿರೋದು. T20 ಫೈನಲ್ ಪವರ್ ಅಂಡ್ ಫಸ್ಟ್ ಬೌಲಿಂಗ್ ಮಾಡೋದಕ್ಕೆ ಚೆನ್ನಾಗಿರೋದು ಗ್ರೇಟ್ನೆಸ್. ಹೇಳಿದ್ರು. ಸೊ ಇಲ್ಲೇ ಇರುತ್ತೆ. ಇವಾಗ ಬೌಲಿಂಗ್ ಮಾಡಿದ ತಕ್ಷಣ ಏನು ರಿಸ್ಟ್ರಿಕ್ಟ್ ಮಾಡ್ತಾರೆ ಅನ್ನೋದು ಚಾಲೆಂಜ್ ಹೇಳ್ತಾ ಇರೋದು. ಗೊತ್ತಿಲ್ಲದೇನೆ ಜಿಂಕ್ಸ್ ಬ್ರೇಕ್ ಆಗ್ತಿದೆಯಾ ಅಂತ ವಿಜಯ್. ಯಾಕೆಂದ್ರೆ ಇದು ಹಿಂದೆ ಆಡಿರೋ 3 ಫೈನಲ್ ಅಲ್ಲಿ RCB ಚೇಸ್ ಮಾಡಿದ್ದು. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಿದ್ದಾರೆ. ಸೊ ಅಲ್ಲಿ ಕೂಡ ಒಂದು ಜಿಂಕ್ಸ್ ಬ್ರೇಕ್ ಮಾಡೋ ಅವಕಾಶ ಇರೋದು. ಸೂರ್ಯ ಚಂದ್ರ ಇರೋವರೆಗೂ RCB. ಎಲ್ಲರೂ RCB. ಇವತ್ತಿನ ದಿನ ರೆಡಿ ಆಗಿರ್ತಾರೆ. ಮೈಲ್ ಅಂತಂದ್ರೆ ಗೊತ್ತಾಯ್ತು ಎಷ್ಟು ದೂರ ಇತ್ತು ಜರ್ನಿ ಅಂತ. ಇವತ್ತಿನ ದಿನ ಯಾಕೆ ಬರೀತಾರೆ ಚರಿತ್ರೆ. Much later. ಚಾಂಪಿಯನ್ಶಿಪ್ ಹೋಗ್ತಾನೆ ಮ್ಯಾಚ್ ಮಾಡ್ತಾ ಇದ್ದು ಬೆಂಗಳೂರು ನಾಯಕ ರಜತ್ ಪತಿದಾರ ಲೀಡರ್ ವಿರಾಟ್ ಕೊಹ್ಲಿ ಅವರಿಗೋಸ್ಕರ ಇಡೀ ಟೀಮ್ ಕನ್ನಡಿಗರಿಗಾಗಿ ಬೆಂಗಳೂರು ಅನ್ನೋ ಒಂದು ಹೆಮ್ಮೆಗಾಗಿ ಈ ಸಲ ಕಪ್ ನಮ್ದು ಅಂತ ಈ ಟ್ರೋಫಿನ ಎತ್ತಿರೋದು ಟಾಟಾ IPL 2025ರ ಚಾಂಪಿಯನ್ಸ್ ಬೇರೆ ಯಾರು ಅಲ್ಲ, ಕೆಂಪು ಅಂಗಿ ಹಾಕೊಂಡಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. Next day. ಸೊ ಗಾಯ್ಸ್, ನೋಡಿದ್ರಲ್ಲ, ಅಷ್ಟೇ. ಅಲ್ಲಿಗೆ ಹೋಗಿ ಆ ಪ್ಲೇಸ್ಗೆ ಹೋದ್ವಿ. ಆ ಪ್ಲೇಸ್ಗೆ ಹೋದ್ಮೇಲೆ ಒಂದು 2 ನಿಮಿಷಕ್ಕೆ ಪುನಿ ಆ ಕಡೆ ಈ ಕಡೆ ಅದ. ಆಮೇಲೆ ಪುನಿ ನಂಗೆ ಕಾಣಿಸ್ಲಿಲ್ಲ. ಪುನಿ ಉಷ್ಟು, ನಾನು ಉಷ್ಟು, ಅಷ್ಟು ಜನ. ನೆಟ್ವರ್ಕ್ ಒಂದೇ ಒಂದು ಹನಿ ಇಲ್ಲ. ಇದೆಲ್ಲಾಗಿದ್ದು ಅಂದರೆ BGS ಗ್ರೌಂಡು, ವಿಜಯನಗರ. ನಾನು ಇನ್ನೊಂದು ವೀಡಿಯೋ ಹಾಕ್ತೀನಿ, ಫುಲ್ಲು ರಾ ವೀಡಿಯೋ. ಅಲ್ಲಿ ಏನಾಗ್ತಿತ್ತು ಏನಿಲ್ಲ ಅಂತ. ಲಾಸ್ಟಿಗೆ ಪಟಾಕಿ ಹೆಂಗೆ ಹೊಡೆದ್ರು, ಲಾಸ್ಟಿಗೆ ಸೆಲೆಬ್ರೇಷನ್ ಹೆಂಗೆ ಮಾಡೋರು RCB ಗೆದ್ಮೇಲೆ. ಜಸ್ಟ್ ಇಷ್ಟೇ ಹಾಕ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಜಸ್ಟ್ ಅಷ್ಟು ಹಾಕ್ತೀನಿ. ಈ ವಿಡಿಯೋದಲ್ಲಿ ಹೆಂಗೆ ಅಂದರೆ ಲಾಗ್ ಮಾಡೋಕ್ಕೆ ಅಂತ ಫುಲ್ಲು ಒಳ್ಳೆ ಕಂಟೆಂಟ್ ಸಿಗುತ್ತೆ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿ ಹೆಂಗಿತ್ತು ರಶ್ಶು ಅಂದರೆ ಅದು ಹೇಳಿದ್ನಲ್ಲ, ಒಂದೇ ಒಂದು ಹನಿ ನೆಟ್ವರ್ಕ್ ಇಲ್ಲ. ನಾನು ಲೊಕೇಶನ್ ಕಳಿಸಿದ್ದೀನಿ ಪುನಿಗೆ, ನಾನು ಇಲ್ಲಿದ್ದೀನಿ ಅಂತ.
ಅದು ಅವನಿಗೆ ಹೋಗೇ ಇಲ್ಲ. ಅಷ್ಟು ಆಲ್ಮೋಸ್ಟ್ ನೆಟ್ವರ್ಕ್ ಜಾಮ್ ಹಾಕಿದ್ರು ಅನ್ಸುತ್ತೆ, ಮೇಲೆಗಳು ಬಂದಿದ್ರು ಅಂತ. ಸಖತ್ತಾಗಿ ಇವೆಂಟ್ನ ಆರ್ಗನೈಸ್ ಮಾಡಿದರು ಗ್ರೌಂಡಲ್ಲಿ. ಒಳ್ಳೆ ಸೆಲೆಬ್ರೇಷನ್ ಆಯಿತು. ಸೊ ಫೈನಲಿ RCB ಕಪ್ ಗೆದ್ದರು. ಪ್ರತಿ ಸಲ ಮನಸ್ಸು, ಕಿಡ್ನಿ, ಹೃದಯ ಎಲ್ಲ ಗೆದ್ದು ಕೊನೆಗೆ ಈ ಸಲ ಕಪ್ ಗೆದ್ದರು 18 ವರ್ಷ ಆದಮೇಲೆ. ಮಹಾಭಾರತ 18 ದಿನಕ್ಕೆ ಮುಗೀತಂತೆ, ಇವರು 18ನೇ ದಿನಕ್ಕೆ ಗೆದ್ದರು. ಇದೆಲ್ಲ ಲಿಜೆಂಡ್ಸ್ ಅಸೈಡ್, ಬಟ್ ಗೆದ್ದರು. ಕೊನೆಗೂ ವಿರಾಟ್ ಕೊಹ್ಲಿಗೆ ಕಪ್ ಸಿಕ್ತು. ಈಗ ಗೆದ್ಮೇಲೆ ಪ್ರತಿ ಸಲ ಎಲ್ಲ ಕಡೆ ಗ್ರೌಂಡ್ ತುಂಬ ಓಡಾಡೋನು. ನೆನ್ನೆ ಹತ್ಕೊಂಡು ನಿಂತ್ಬಿಟ್ಟಿದೆ ಕೊಹ್ಲಿ. ಇದೊಂದು ಮಿನಿ ಲಾಗ್ ಥರ ಆಗುತ್ತೆ ಅಷ್ಟೇ. ಲಾಗಿಂಗ್ ಮಾಡೋದು ಕಷ್ಟ ಅಂತ ಒಂದೇ ವೀಡಿಯೋ ಮಾಡಿದ್ದೀನಿ. ಇದು ಕಷ್ಟನೇ. ಎಷ್ಟು ಏನೇನೋ ಸ್ಕೆಚ್ ಹಾಕೊಂಡು ಹೋಗಿದ್ದೆ, ಬಟ್ ಅದೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಈಗ ಹೆಂಗೆ ಉಳೀತು ಅಂದರೆ ಸುಮ್ಮನೆ ಒಂದು 4 ಫೋಟೋಸ್ ಉಳೀತು, ಬಟ್ ಅದನ್ನು ಹಾಕಬೇಕಲ್ಲ ಅಂತ ಹಾಕೋ ಥರ ಆಗಿದೆ. ಬಟ್ ಏನಂದರೆ ಈಗ ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ ಅಂದರೆ, ಎಂಜಾಯ್ ಮಾಡಲಿಲ್ಲ ಅಂದರೆ ನಾನು ಲಾಗ್ ಮಾಡ್ತಿದ್ದೆ ಫುಲ್ ಸಕ್ಕತ್ತಾಗಿ. ಬಟ್ ಐ ವಾಸ್ ಎಂಜಾಯಿಂಗ್ ದ ಮೂಮೆಂಟ್. ಸೊ ನಂಗೆ ಲಾಗ್ ಮಾಡೋಕ್ಕಾಗಲಿಲ್ಲ. ಲಾಗ್ ಮಾಡೋಕ್ಕಾಗಿಲ್ಲ ಅನ್ನೋಕ್ಕಿಂತ ಐ ವಾಸ್ ಲೈಕ್ ಮೂಮೆಂಟಲ್ಲಿದ್ದೆ. ಸೊ ಲಾಗ್ ಫುಲ್ ಮಾಡೋಕ್ಕಾಗಿಲ್ಲ. ಸೊ ಅದೇ ಕೊಹ್ಲಿ ಗೆಲ್ತು. RCB ಇವತ್ತು ಬಂದಿದ್ದಾರೆ ಬೆಂಗಳೂರಿಗೆ. ಚಿನ್ನಸ್ವಾಮಿಲೇ ಇದೆ ಅಂತೆ, ವಿಧಾನಸೌಧ ಎದುರುಗಡೆ ಫೆಲಿಸಿಟೇಟ್ ಮಾಡ್ತಾರಂತೆ. ಏನೋ ಅದು ಇದು ಎಲ್ಲ ಇದೆ. ಈಗ ಕತೆ ಕವನ ಎಲ್ಲ. ನೆಕ್ಸ್ಟು ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಬೇರೆ ಇದೆ. ಸೊ ಕೊಹ್ಲಿ ಆಡೋಲ್ಲ, ಬಟ್ ಕೊಹ್ಲಿದಿದೆ ಲಾಸ್ಟ್ ಇದ್ದಿದ್ದು T20. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ IPL ತನಕ ಕಾಯ್ಬೇಕು ಮತ್ತೆ ಕೊಹ್ಲಿ T20 ಆಡೋಕ್ಕೆ. ಸೊ ಈ ಲಾಗ್ನ ನೋಡಿದರೆ ಇಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ RCB ಕಮೆಂಟ್ ಮಾಡಿ, ಜೈ RCB ಅಂತ. ಗುಡ್ ಡೇ ಆ್ಯಂಡ್ ಥ್ಯಾಂಕ್ ಯು.